ಪ್ರವೀಣನವರು ಟಿ ನರಸೀಪುರದ ಹತ್ರ ಯಾವುದೋ ಪಂಚಾಯತಿಲಿ ಕೆಲಸ ಮಾಡ್ತಾರಂತೆ. ಅದಕ್ಕೆ ಅವರು ಈ ಪ್ಲೇಸಿಗೆ ಬರೋಕ್ಕೆ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾವ್ರೆ ಅಂತ ಅದನ್ನು ಹೇಳಿದ್ಲು. ಮೇಲಧಿಕಾರಿಗಳಿಗೆ ಇಂಪ್ಲೇಸ್ ಮಾಡ್ತಾ ಇರೋದು ಯಾರಂತಂದರೆ ಮೇಡಮ್ ಈ ಪ್ರವೀಣ್ ಆ ಜಾಗಕ್ಕೆ ಬರಬೇಕು ಅನ್ನೋದೊಂದು ಇಂಟೆನ್ಷನಿಂದ ಈ ಕೆಲಸ ಮಾಡ್ತಾರೆ. 13 ಮಾತ್ರೆ ತೊಗೊಂಡಿರೋದ್ರಿಂದ ಲಿವರ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳವ್ರೆ. ಅವರು ಅದನ್ನು ಇನ್ನೂ ಟೆಸ್ಟ್ ಮಾಡಿಲ್ಲ, ಟೆಸ್ಟ್ ಮಾಡಿ ವರದಿ ಕೊಡ್ತೀನಿ ಅಂತ ಹೇಳವ್ರೆ. ಆಮೇಲೆ ಅದೇನು ತೊಂದರೆ ಆಗಲಿಲ್ಲ ಅನ್ನೋದೇ ನಾವು ಕೇಳ್ತಾ ಇದ್ದೀವಿ. ಈಗ ತೊಂದರೆ ಆಗದೇ ಇದ್ದರೆ ಸಾಕು ಅಂತ. ಸಿದ್ದರಾಮಯ್ಯ ಅವ್ರ ಕಾನ್ಸ್ಟಿಟ್ಯೂನ್ಸಿ ಪಾಪ ಅವ್ರು ನಾನು ಕೇಳ್ಕೊಳ್ಳೋದು ಒಂದೇ ಮೇಡಮ್, ಯಾಕಂದರೆ ಹೆಣ್ಮಕ್ಳುಗಳಿಗೆ ರಕ್ಷಣೆ ಕೊಡಬೇಕು. ಪಾಪ ಅವ್ರು ಏನು ಕೆಲಸ ಮಾಡ್ಕೊ ಇವ್ರು ಏನಾರು ನೆಗೆಟಿವ್ ಇದ್ದದೆ ಮೇಡಮ್, ನಾವು ಕೇಳ್ಪಟ್ಟ ಮೇಡಮ್ ಇಲ್ಲಿವರೆಗೂ 11 ವರ್ಷದಿಂದ ಇಲ್ಲಿವರೆಗೂ ಒಂದೇ ಒಂದು ರಿಮಾರ್ಕ್ ಇಲ್ಲ ಮೇಡಮ್ ಅವಳಿಗೆ. ನಮಗೆ ತುಂಬ ನೋವಾಯ್ತೈತೆ. ಏಕೆಂದರೆ ಅವಳು ಇರೋದವಳೊಬ್ಬಳು, ಅವಳಿಗೆ ಯಾರೂ ದಿಕ್ಕಿಲ್ಲ. ಇವಾಗ ಮಕ್ಕಳಿದ್ದಾವೆ, 2 ಮಕ್ಕಳನ್ನ ಈಗ ಯಾರೇ ಆದ್ರೂ ಅವ್ರವ್ರ ಜೀವನ ಮಾಡೋದೇ ಅವ್ರಿಗೆ ಕಷ್ಟ ಐತೆ. ಈಗ ಒಬ್ಬ ಹೆಣ್ಮಗಳನ್ನ ಈ ಥರ ಅಂದರೆ ಯಾರಿಗೂ ಎಷ್ಟು ಬೇಜಾರಾಗುತ್ತೆ ಲೆಕ್ಕ ಹಾಕೊಳ್ಳಿ. ಅವಳು ಎಲ್ಲ ಇದ್ರಲ್ಲೂ ತುಂಬ ಧೈರ್ಯಶಾಲಿ ವ್ಯಕ್ತಿ ಮೇಡಮ್. ನಮಗೆ ಧೈರ್ಯ ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿ ಅವಳಿಗೆ ಸೂಸೈಡ್ ಅಟೆಂಪ್ಟ್ ಮಾಡಿದ್ರೆ ಅಂದರೆ ಅವಳಿಗೆ ಯಾವ ರೀತಿ ಮೆಂಟಲಿ ಟಾರ್ಚರ್ ಕೊಟ್ಟಿರಬೇಕು ಅಂತ ನಮಗೆ ಬೇಜಾರಾಯ್ತೈತೆ ಮೇಡಮ್. ತನಿಖೆ ಮಾಡೋಕ್ಕೆ ಅಂದರೆ ಏನಿದೆ ತನಿಖೆ ಮಾಡೋಕ್ಕೆ? ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾಳಲ್ವಾ? ಆ ಒಬ್ಬರನ್ನ ತಂದು ಇಲ್ಲಿಗೆ ಹಾಕೋಕ್ಕೋಸ್ಕರ ಒಬ್ಬ ಹೆಣ್ಮಗಳಿಗೆ ಜೀವನ ಹಾಳು ಮಾಡೋದು ಅಂದರೆ ಎಷ್ಟು ಸರಿ ಇದೆ ಮೇಡಮ್? ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಬೇಡ ಮೇಡಮ್. ಕೆಲಸ ಮಾಡುವಂಥ ಇಂಥ ವ್ಯಕ್ತಿಗಳಿಗೆ ನೀವು ದೂರ ಕಡೆ ಹಾಕೋದು, ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಬೆದರಿಕೆ ಹಾಕೋದು ಅಥವಾ ಇನ್ನೊಂದು ಮಾಡೋದು, ಇದೆಲ್ಲ ದಯವಿಟ್ಟು ಮಾಡೋಕ್ಕೋಗ್ಬಿಟ್ಟು. ದಯವಿಟ್ಟು ಗಂಡ ಇಲ್ಲ, 2 ಮಕ್ಕಳು ಸಾಕಬೇಕು, ವಿಧಿ ಇಲ್ಲ. ಮುಂದೆ ಏನೇನು ಟಾರ್ಚರ್ ಕೊಡ್ತಾರೆ ಮೇಡಮ್, ಏನಾರು ಟಾರ್ಚರ್ ಈಗಲೇ ಇದು ಮಾಡಿರಲ್ಲ, ಏನಾರು ಮುಂದೆ ಏನಾರು ಅಥವಾ ಅನಾಹುತ ಆಯಿತು ಅಂತಂದರೆ ಈ ಮೇಲಧಿಕಾರಿಗಳೇ ಕಾರಣ ಮೇಡಮ್. ಇರೋ ಅಧಿಕಾರಿಗಳು ಒಂದು ಕಾವಲಾಗಿ ಇರಬೇಕು ಒಂದು ಹೆಣ್ಮಗು ಅಂತ ಹೇಳಿದ್ರೆ, ಇವಾಗ ಅವರು ಟ್ಯಾಬ್ಲೆಟ್ ಕುಡಿಯೋ ಮಟ್ಟಿಗೆ ಹೋಗಿದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಟಾರ್ಚರ್ ಅನಿಸಿರ್ಬೇಡ ಅಲ್ವಾ? ಅವಳು ಆ ಥರ ಎಲ್ಲ ಮಾಡ್ಕೊಳ್ಳೋ ಹುಡುಗಿ ಅಲ್ಲ. ಅವಳು ತುಂಬ ಧೈರ್ಯವಾಗಿದ್ಲು ಮೇಡಮ್. ಅವಳು ಅದು ಮಾನಸಿಕವಾಗಿ ಅವಳು ತುಂಬ ಕುಂದೋಗಿದ್ದಾಳೆ ಮಾತ್ರ. ಇವಳು 13 ಟ್ಯಾಬ್ಲೆಟ್ಸ್ ನುಂಗಿದ್ದಾರೆ. ಡಾಕ್ಟರ್ ಹೇಳಿದ್ರು ಇದು ಈಗ ಪ್ರಾಬ್ಲಮ್ಮು ಈಗ ಸ್ವಲ್ಪ ಗೊತ್ತಾಗುತ್ತೆ, ನೋಡೋದು ಮುಂದಕ್ಕೆ ಹೋಗ್ತಾ ಜಾಸ್ತಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಮುಂದಕ್ಕೆ ನಾವು ಅನಲೈಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಡಾಕ್ಟರ್ ಹೇಳ್ತಾರೆ. ಮೇಯ್ನಾಗಿ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು ಮುಂದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಮೇಡಮ್. ಇವಾಗ ಮಹಿಳೆಯರಿಗೋಸ್ಕರನೇ ಅಂತ ಮಹಿಳಾ ಆಯೋಗ ಇದೆ, ಮಹಿಳಾ ಆಯೋಗದ ಅಧ್ಯಕ್ಷರು ಇದ್ದಾರೆ. ಅವ್ರಿಗೇನಾದರೂ ಮನವಿ ಮಾಡ್ಕೊಳ್ಳೋದಾದರೆ ಹೆಣ್ಮಕ್ಳಿಗೆ ಒಂದು ಕಾವಲಾಗಿರಬೇಕು, ಅವ್ರಿಗೊಂದು ಒಳ್ಳೆ ಕ್ರಮ ಬರಬೇಕು ಅನ್ನೋದಾದರೆ ಏನು ಹೇಳಿ? ಈಗ ಅವಳು ಮನಸ್ಸಲ್ಲಿ ಏನಿದೆ ಎಲ್ಲ ತಿಳ್ಕೊಂಡು ಆಮೇಲೆ ಮಾತಾಡೋಣ ಮೇಡಮ್. ಅವಳು ಹುಷಾರಾದ ತಕ್ಷಣ ಅವಳ ಬಾಯಲ್ಲಿ ಏನು ಬರುತ್ತೆ ಅದನ್ನು ನಾವೆಲ್ಲ ಕೂತ್ಕೊಂಡು ಮಾತಾಡೋಣ ಅಂತ ಸುಮ್ಮನೆ ಇದ್ದೀವಿ. ಯಾರು ಏನೋ ಅವಳನ್ನು ಮಾತಾಡ್ಸೋಕ್ಕೆ ಹೋಗಿಲ್ಲ ಜಾಸ್ತಿ. ಹುಷಾರಾಗಿದೆಯಮ್ಮ ಅಷ್ಟೇ. ಇಲ್ಲ 6 ತಿಂಗಳು ಮುಂಚೆ ಏನೋ ಯಾರೋ ಒಬ್ಬರು ಪ್ರವೀಣನವರು ಟಿ ನರಸೀಪುರದ ಹತ್ರ ಯಾವುದೋ ಪಂಚಾಯತಿಲಿ ಕೆಲಸ ಮಾಡ್ತಾರಂತೆ. ಆ ಟಿ ನರಸೀಪುರದ ಹತ್ರ ಯಾವುದೋ ಒಂದು ಪಂಚಾಯತಿಲಿ ಕೆಲಸ ಮಾಡ್ತಾವ್ರಂತೆ, ಕಾರ್ಯದರ್ಶಿ A1 ಕಾರ್ಯದರ್ಶಿಯಾಗಿ. ಅದಕ್ಕೆ ಅವರು ಈ ಪ್ಲೇಸಿಗೆ ಬರೋಕ್ಕೆ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾವ್ರೆ ಅಂತ ಅದನ್ನು ಹೇಳಿದ್ಲು 6 ತಿಂಗಳ ಹಿಂದೆ. ಆಮೇಲೆ ಅದಕ್ಕೆ ಟೆನ್ಷನ್ ಆಗಿದ್ಲು ಆಗಲೂ ಸ್ವಲ್ಪ. ಆವಾಗ ನಾವೇ ಇದೆಲ್ಲ ಹಂಗೆ ಆಗಲ್ಲ ನೀನು, ಅದೆಲ್ಲ ನಿಂಗೆ ಆಗಲ್ಲ ಆ ಥರ ಎಲ್ಲ, ನೀನೇನು ಹೆದರ್ಕೋಬೇಡ ಕಣಮ್ಮ, ನೀನು ಈಗ ಬಂದು ನೀವು ವರ್ಷದ ಮೇಲೆ 10 ತಿಂಗಳಾಗೈತೆ ಅಷ್ಟೇ, ನೀನು ಹೆದರ್ಕೋಬೇಡ, ನೀನೇನು ತೊಂದರೆ ಆಗಲ್ಲ, ನೀನಷ್ಟು ನೀ ಕೆಲಸ ಮಾಡಿ ನೀನು ಅಂತ ನಾವು ಅಂದ್ವಿ. ಅವಳ ಪಾಡಿಗೆ ಅವಳು ಕೆಲಸ ಮಾಡ್ತಾಯಿದ್ಲು. ಅದಾದಮೇಲೆ ಏನೂ ಆಗಿರಲಿಲ್ಲ. ಈಗ 1 ತಿಂಗಳಿಂದ ಸ್ವಲ್ಪ ಏನೋ ಒಂಥರ ಮೈಂಡು ಅವಳಿಗೆ ಒಂಥರ ಏನೋ ಒಂಥರ ಸ್ಟ್ರೆಸ್ ಥರ, ಏನೋ ಯೋಚನೆ ಮಾಡೋ ಥರ. ಆಮೇಲೆ ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ. ಯಾಕಪ್ಪ ಏನು ಅಂದರೆ ಏನು ಹೇಳ್ತಾ ಇರಲಿಲ್ಲ. ಆಮೇಲೆ ಹಂಗೂ ಆರಾಮಾಗಿ ಕೆಲಸಕ್ಕೆ ಹೋಗೋಳು ಬರೋಳು ಎಲ್ಲ ಮಾಡ್ತಾಯಿದ್ಲು. ಈಗ 3 ದಿನದ ಹಿಂದೆ, 1 ವಾರದಲ್ಲಿ ಹಿಂದೆ ಏನಾದರೂ ನಾವು 1 ವಾರದಲ್ಲಿ ಮತ್ತೆ ಯಾಕೋ ತಿರ್ಗಾ ಮತ್ತೆ ಅಯ್ಯಪ್ಪ ಬಂದು ಇಲ್ಲಿಗೆ ಬರಬೇಕು ಅಂತ ಟ್ರೈ ಮಾಡ್ತಾವ್ರೆ ಅಂತ ಒಂಚೂರು ಕೇಳ್ದು ಅಷ್ಟೇ. 1 ವಾರ ಪ್ರವೀಣ್ ಅಂತ ಕಾರ್ಯದರ್ಶಿ ಅವ್ರು ಇಲ್ಲಿಗೆ ಟ್ರೈ ಮಾಡ್ತಾವ್ರೆ ಈ ಪಂಚಾಯತಿಗೆ ಅಂತ ಅಷ್ಟಂದು. ಅದಕ್ಕೆ ಏನೂ ಇಲ್ಲ, ನೀನು ಬಂದು ಇನ್ನೂ ಪ್ರೀ ಮೆಚುರಿಟಿ ಈಗ ನಿಂದು ಇನ್ನೂ 4 ವರ್ಷ ಟೈಮ್ ಇದೆ, ಯಾಕೆ ನೀನು ತಲೆ ಕೆಡಿಸ್ಕೊಬೇಡ ಕಣಮ್ಮ, ಆ ಥರ ಎಲ್ಲ ಏನೂ ಆಗಲ್ಲ, ಸುಮ್ಮನೆ ಇರೋದು. ನಾವು ಧೈರ್ಯ ಎಲ್ಲ ಹೇಳಿದ್ವಿ. ಆಮೇಲೆ ಸುಮ್ಮನೆ ಆಗಿದ್ಲು. ಈಗೇನೋ ಮೊನ್ನೆ ಈಗ ಒಂದು 3-4 ದಿನದಲ್ಲಿ ಏನೋ ಬಂದು ಅವ್ರಿಗೆ ಏನೋ ತನಿಖೆ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದಿದ್ರಂತೆ. ಆಗ ಅವಳು ನಾನು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ, ಆಮೇಲೆ ಇದಲ್ಲದೆ ಎಲ್ಲ ಸುಮಾರು ಪಂಚಾಯತಿಗಳು ಕೆಲಸ ಮಾಡೋಳು. ಈಗ ಮಾಡಿದರೆ ಎಲ್ಲೂ ಯಾವುದೇ ರೀತಿ ತೊಂದರೆನೂ ಆಗಿಲ್ಲ ಅವಳಿಂದ, ಬೇರೆಯವರಿಂದನೂ ತೊಂದರೆ ಆಗಿಲ್ಲ. ನೀಟಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾಳೆ. ಈಗ ಈ ಪಂಚಾಯತಿ ಬಂದು ಏನು ಜಾಸ್ತಿ ದಿನ ಏನಾಗಿಲ್ಲ, ಆದರೂ ಇಲ್ಲಿ ಇಷ್ಟೊಂದು ಹೆಣ್ಮಗಳಿಗೆ ಈ ಥರ ತೊಂದರೆ ಕೊಡ್ತಾಯಿದ್ದಾರೆ. ಏನು ಒಂದು ಹೆಣ್ಮಗಳಿದ್ದಾಳೆ, ಒಂದು ಗಂಡು ಮಗು ಇದೆ. ಈಗ ಈ ಥರ ಮಾಡ್ಕೊಂಡಿರೋದ್ರಿಂದ ಅವ್ರಿಗೆ ಈಗ ಏನೋ ಒಂದು ಜೀವನೇ ಹೊಟ್ಟೋಗ್ಬಿಟ್ಟಿದ್ರೆ ಯಾರು ಹೊಣೆ ಆಗ್ತಾಯಿದ್ರಿ? ಈಗ ಒಂದು ಹೆಣ್ಮಗಳಿಗೆ ಎಲ್ಲರೂ ಎಂಕರೇಜ್ ಕೊಡಬೇಕು. ಪಂಚಾಯತಿಗಳಲ್ಲಿ ಯಾರೇ ಆದ್ರೂ ಎಂಕರೇಜ್ ಕೊಡಬೇಕು. ಅದು ಬಿಟ್ಟು ಇವರು ಈ ಥರ ಹೆಣ್ಮಗಳಿಗೆ ಈ ಥರ ತೊಂದರೆ ಆಗೈತೆ ಅಂದರೆ ಯಾವ ಥರ ಕಿರುಕುಳ ಕೊಟ್ಟವ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಅದು ಈಗ ನಾವು
ಅದು ನಾವು ಏನು ಮಾಡೋಕ್ಕಾಗಲ್ಲ. ಈಗ ಅದನ್ನು ಈಗ ನಾವು ಹೇಳೋಕ್ಕೆ ಆಗಲ್ಲ, ಅದು ಯಾವ ಕಿರುಕುಳ ಆಗೈತೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಅವಳೇ ಹೇಳಬೇಕು. ಈಗ ಅವಳಿಗೆ ಸ್ವಲ್ಪ ಮಾತಾಡೋಕ್ಕಾಗ್ತಾಯಿಲ್ಲ. ಡಾಕ್ಟ್ರ್ ಹೇಳಿದ್ದಾರೆ ಒಂದು 3-4 ದಿನ ಅವ್ರ ಕೈಲಿ ಮಾತಾಡೋಕ್ಕಾಗಲ್ಲ, ಸ್ವಲ್ಪ ಅವ್ರು ಸ್ವಲ್ಪ ರೆಸ್ಟ್ ತೊಗೊಂಡಾದ್ಮೇಲೆ ನೀವು ಮಾತಾಡಿಸಿ ಅಂತ ಹೇಳವ್ರೆ. ಅದೇ ಈಗ ಅವ್ರಿಗೆ 3-4 ದಿನ ಅವರು ಈಗ ನಿನ್ನೆ ಸಂಜೆ ಅವರು ಐಸುನಿಂದ ಇದು ಮಾಡವ್ರೆ, ಈಗ ವಾರ್ಡಿಗೆ ಶಿಫ್ಟ್ ಮಾಡವ್ರೆ. ಆಮೇಲೆ ಇದು 13 ಮಾತ್ರೆ ತೊಗೊಂಡಿರೋದ್ರಿಂದ ಲಿವರ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳವ್ರೆ. ಅವರು ಅದನ್ನು ಇನ್ನೂ ಟೆಸ್ಟ್ ಮಾಡಿಲ್ಲ, ಟೆಸ್ಟ್ ಮಾಡಿ ವರದಿ ಕೊಡ್ತೀನಿ ಅಂತ ಹೇಳವ್ರೆ. ಆಮೇಲೆ ಅದೇನು ತೊಂದರೆ ಆಗಲಿಲ್ಲ ಅನ್ನೋದೇ ನಾವು ಕೇಳ್ತಾ ಇದ್ದೀವಿ. ಈಗ ತೊಂದರೆ ಆಗದೇ ಇದ್ದರೆ ಸಾಕು ಅಂತ. ಯಾಕೆ ಮಕ್ಕಳಿದ್ದಾವೆ, ಮಕ್ಕಳು ಫ್ಯೂಚರ್ ಇದೆ ಇನ್ನೂ, ಇವಳಿಗೂ ಫ್ಯೂಚರ್ ಇದೆ ಇನ್ನೂ, ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಆದರೆ ಬಟ್ ಅವಳು ಹುಷಾರಾದಮೇಲೆ ಏನು ಆಗಿತ್ತು ಏನಾಗಿತ್ತು ಅನ್ನೋದನ್ನು ಅವಳ ಮುಖಾಂತರ ನಾವು ತಿಳ್ಕೊಬೇಕಾಗೈತೆ. ಇದು ನಮಗೆ ಮೊನ್ನೆ ನಮಗೆ ಫೋನ್ ಮಾಡಿದಾಗಲೇ ಗೊತ್ತಾಗಿದ್ದು ಏನಂತ, ಹಿಂಗೆ ಟ್ಯಾಬ್ಲೆಟ್ ತೊಗೊಬಿಟ್ಟಿದ್ದಾಳೆ ಬನ್ನಿ ಅಂದ ತಕ್ಷಣ ನಮಗೆ ತುಂಬ ಯಾರೋ ಒಬ್ಬರು ಪಂಚಾಯತಿಂದ ಫೋನ್ ಮಾಡಿದ್ರು. ಹಿಂಗೆ ಆಗ್ಬಿಟ್ಟಿದ್ದೆ ದಿವ್ಯಾ ಅವ್ರಿಗೆ, ಬೇಗ ಬನ್ನಿ ಅಂತ. ಆಗ ನಾವು ಬಂದ್ವಿ. ಬಂದು ನೋಡಿದ್ರೆ ಅಷ್ಟೊತ್ತು ಕೈಸಿನಲ್ಲಿ ಹಾಕಿದ್ರು. ಆಗಲೇ ಅವಳಿಗೆ ಜ್ಞಾನ ಏನು ಇರಲಿಲ್ಲ. ನೋಡಿ ಬಂದು ಎಲ್ಲ ಇದು ಮಾಡಿದ್ವಿ ಮೇಡಮ್. ಆದ್ರೂ ಇಷ್ಟೊಂದು ಹೆಣ್ಮಕ್ಳಿಗೆ ಇದು ಮಾಡಬಾರ್ದು. ಮಾತ್ರ ನಮಗೆ ತುಂಬ ನೋವಾಯ್ತೈತೆ. ಏಕೆಂದರೆ ಅವಳು ಇರೋದವಳೊಬ್ಬಳು, ಅವಳಿಗೆ ಯಾರೂ ದಿಕ್ಕಿಲ್ಲ. ಇವಾಗ ಮಕ್ಕಳಿದ್ದಾವೆ, 2 ಮಕ್ಕಳನ್ನ ಈಗ ಯಾರೇ ಆದ್ರೂ ಅವ್ರವ್ರ ಜೀವನ ಮಾಡೋದೇ ಅವ್ರಿಗೆ ಕಷ್ಟ ಐತೆ. ಈಗ ಒಬ್ಬ ಹೆಣ್ಮಗಳನ್ನ ಈ ಥರ ಅಂದರೆ ಯಾರಿಗೂ ಎಷ್ಟು ಬೇಜಾರಾಗುತ್ತೆ ಲೆಕ್ಕ ಹಾಕೊಳ್ಳಿ. ಆದ್ದರಿಂದ ಅವಳು ಸ್ವಲ್ಪ ಹುಷಾರಾದಮೇಲೆ ಏನು ಐತೆ ಅದನ್ನು ಅವಳ ಹತ್ರನೇ ಕೇಳಿಕೊಂಡು ಮಾತಾಡೋಣ ಅಂತ ನಾವು ಏನೂ ಮಾತಾಡಿಲ್ಲ ಮೇಡಮ್ ಅವಳ ಜೊತೆ. ಯಾಕೆಂದರೆ ಈಗ ಅವಳು ಸ್ವಲ್ಪ ಇದರ ಯೋಚನೆಯಲ್ಲಿದ್ದಾಳೆ. ನಾವು ಮತ್ತೆ ಯೋಚನೆ ಕೊಡೋದು ಸರಿ ಇಲ್ಲ ಅಂತ ನಾವು ಮಾತಾಡಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆದರೂ ಇದಕ್ಕೆ ನ್ಯಾಯ ಕೊಡಬೇಕಪ್ಪ. ಈ ಥರ ಮಾಡಬಾರ್ದು ಹೆಣ್ಮಕ್ಳಿಗೆ, ಯಾರೇ ಆದರೂ ಅಷ್ಟೇ. ಈಗ ತನಿಖೆ ಮಾಡೋಕ್ಕೆ ಅಂದರೆ ಏನಿದೆ ತನಿಖೆ ಮಾಡೋಕ್ಕೆ? ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾಳಲ್ವ. ಆ ಒಬ್ಬರನ್ನ ತಂದು ಇಲ್ಲಿಗೆ ಹಾಕೋಕ್ಕೋಸ್ಕರ ಒಬ್ಬ ಹೆಣ್ಮಕ್ಳಿಗೆ ಜೀವನ ಹಾಳು ಮಾಡೋದು ಅಂದರೆ ಎಷ್ಟು ಸರಿ ಇದೆ ಮೇಡಮ್? ಆ ಥರ ಎಲ್ಲ ಮಾಡಬಾರ್ದು ಯಾರೇ ಆದ್ರೂ. ನಾನು ಇಷ್ಟು ಹೇಳೋ ಬಯಸ್ತೀನಿ. ಇವಾಗ ಒಬ್ರು ಅಧಿಕಾರನ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಒಂದು ಹೆಣ್ಮಗುನ ಈ ರೀತಿ ಪರಿಸ್ಥಿತಿಗೆ ಇರೋ ಅಧಿಕಾರಿಗಳು ಒಂದು ಕಾವಲಾಗಿ ಇರಬೇಕು ಒಂದು ಹೆಣ್ಮಗು ಅಂತ ಹೇಳಿದ್ರೆ, ಇವಾಗ ಅವರು ಟ್ಯಾಬ್ಲೆಟ್ ಕುಡಿಯೋ ಮಟ್ಟಿಗೆ ಹೋಗಿದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಟಾರ್ಚರ್ ಅನಿಸಿರ್ಬೇಡ ಅಲ್ವಾ? ಹೌದು ಮೇಡಮ್, ಅದೇನು ನಮಗೂ ಅದೇ ಅನ್ನಿಸ್ತಾ ಇರೋದು ಮೇಡಮ್. ಆ ಮಗಳಿಗೆ ಎಷ್ಟು ಕಿರುಕುಳ ಆಗೈತೆ, ಅವಳ ಮನಸ್ಸಲ್ಲಿ ಎಷ್ಟು ವೇದನೆ ಐತೆ, ನೋವೈತೆ ಅನ್ನೋದು ನಮ್ಗೆ ಹೇಳೋಕ್ಕೆ ಆಯ್ತಾ ಇಲ್ಲ. ಈಗ ಅವಳು ಆ ಥರ ಎಲ್ಲ ಮಾಡ್ಕೊಳ್ಳೋ ಹುಡುಗಿ ಎಲ್ಲ. ಅವಳು ತುಂಬ ಧೈರ್ಯವಾಗಿದ್ಲು ಮೇಡಮ್. ಅವಳು ಅದು ಮಾನಸಿಕವಾಗಿ ಅವಳು ತುಂಬ ಕುಂದೋಗಿದ್ದಾಳೆ. ಮಾತ್ರ ಅವಳು ಏನು ಹೇಳ್ತಾಳೆ ಅದನ್ನೇ ನಾವು ಈಗ ಯೋಚನೆ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ಈಗ ನಮಗೆ ಭಯ. ಈಗ ಈ ಥರ ಎಲ್ಲ ಆಗಿರೋದು ತುಂಬ ಭಯ. ಈಗ ಅವಳನ್ನ ಒಬ್ಳನ್ನ ಬಿಡೋಕ್ಕೂ ಭಯ. ಈಗ ಹೆಂಗೆ ಯಾವ ಥರ ಅನ್ನೋದು ನಮಗೆ ಇವಾಗ ದಿಕ್ಕು ತೋಚ್ದಂಗೆ ಆಗೈತೆ ಮೇಡಮ್. ಇವಾಗ ಮಹಿಳೆಯರಿಗೋಸ್ಕರನೇ ಅಂತ ಮಹಿಳಾ ಆಯೋಗ ಇದೆ. ಮಹಿಳಾ ಆಯೋಗದ ಅಧ್ಯಕ್ಷರು ಇದ್ದಾರೆ. ಅವ್ರಿಗೇನಾದರೂ ಮನವಿ ಮಾಡ್ಕೊಳ್ಳೋದಾದರೆ ಈ ರೀತಿ ಮುಂದಿನ ದಿನಗಳಲ್ಲಿ ಯಾರಿಗೂ ಈ ರೀತಿ ಆಗಬಾರ್ದು, ಹೆಣ್ಮಕ್ಳಿಗೊಂದು ಕಾವಲಾಗಿರಬೇಕು, ಅವ್ರಿಗೊಂದು ಒಳ್ಳೆಯ ಕ್ರಮ ಬರಬೇಕು ಅನ್ನೋದಾದರೆ ಏನು ಹೇಳ್ಕೊತೀವಿ? ಇಲ್ಲ ಮೇಡಮ್, ಈಗ ಅವಳು ಸ್ವಲ್ಪ ಹುಷಾರಾಗಲಿ. ಈಗ ಅವಳು ಮನಸ್ಸಲ್ಲಿ ಏನಿದೆ ಎಲ್ಲ ತಿಳ್ಕೊಂಡು ಆಮೇಲೆ ಮಾತಾಡೋಣ ಮೇಡಮ್. ಏನು ಇಲ್ಲ ಮೇಡಮ್, ಬೇಡಿ ಮೇಡಮ್. ಈಗ ಸದ್ಯಕ್ಕೆ ಅವಳು ಹುಷಾರಾಗಲಿ. ಅವಳು ಮನಸ್ಸಲ್ಲಿ ಏನಿದೆ ಅದಕ್ಕೋಸ್ಕರ ಈಗ ಅವಳು ಹುಷಾರಾದ ತಕ್ಷಣ ಅವಳ ಬಾಯಲ್ಲಿ ಏನು ಬರುತ್ತೆ ಅದನ್ನು ನಾವೆಲ್ಲ ಕೂತ್ಕೊಂಡು ಮಾತಾಡೋಣ ಅಂತ ಸುಮ್ಮನೆ ಇದ್ದೀವಿ. ಯಾರು ಏನು ಅವಳನ್ನು ಮಾತಾಡ್ಸೋಕ್ಕೆ ಹೋಗಿಲ್ಲ ಜಾಸ್ತಿ. ಹುಷಾರಾಗಿದೆಯಮ್ಮ ಅಷ್ಟೇ. ಅವರೆಲ್ಲ ಇಲ್ಲೇ ಇದ್ದರು ಮೇಡಮ್. ಬೆಳಗ್ಗೆಯಿಂದ ಸಂಜೆವರೆಗೆ ಎಲ್ಲ ಇದ್ದರು. ಆಫೀಸ್ ಸ್ಟಾಫೇ ಪೂರ್ತಿ ಇತ್ತು ಅವರೆಲ್ಲ. ಆಮೇಲೆ ಅಧ್ಯಕ್ಷರು ಸಹ, ಆಮೇಲೆ ಉಪಾಧ್ಯಕ್ಷರು, ಆಮೇಲೆ ಮತ್ತು ಸದಸ್ಯರುಗಳೆಲ್ಲರೂ ಸಹ ಆರಾಮಾಗಿ ಎಲ್ಲ ಇಲ್ಲೇ ಇದ್ದರು. ಅವರು ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಮೇಡಮ್. ಎಲ್ಲ ಮೇಡಮ್ ಕೆಲಸ ಮಾಡ್ತಾಯಿದ್ರು ಚೆನ್ನಾಗಿ ಅಂತೆಲ್ಲ. ಇಲ್ಲ ಮೇಡಮ್, ಅವಳನ್ನ ಬಿಟ್ಟು ನಾವು ಏನೂ ಮುಂದಕ್ಕೆ ಹೋಗ್ತಾ ಇಲ್ಲ. ಈಗ ಅವಳು ಇದ್ರ ಮೇಲೆ ನಿಂತಿದ್ದೀವಿ. ಈಗ ಅವಳು ಹುಷಾರಾಗಿ ಬಂದ ಮೇಲೆ ನಾವು ವಿಷಯ ತಿಳಿಸ್ತೀವಿ. ನಮ್ಮ ದಿವ್ಯವ್ರ ತಮ್ಮ ಇದ್ದಾರಲ್ಲ, ಈ ಕಾರ್ಯದರ್ಶಿ ತಮ್ಮ ನಿನ್ನೆ ಫೋನ್ ಮಾಡಿದ್ರು. ನಾನು ಈಗೀಗೆ ಮಾತ್ರ ನುಂಗ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ನಂಬೋಕ್ಕಾಗಲಿಲ್ಲ ಮೇಡಮ್. ಯಾಕಂತಂದರೆ ಅವಳು ತುಂಬ ಧೈರ್ಯ ವ್ಯಕ್ತಿ. ಅವಳು ಎಂಥ ನಮಗೂ ಸುಧಾ ಯಾವ ವಿಚಾರದಲ್ಲೂ ಸುಧಾ ನಮ್ಗೇನಾದ್ರು ಸಮಸ್ಯೆ ಆಯಿತು ಅಂತಂದರೆ ಇನ್ಯಾಕೆ ಇದು ಮಾಡ್ತೀವಿ ಅನ್ನೋದು ಅಷ್ಟು ಕಾನ್ಫಿಡೆನ್ಸಿಗೆ ಧೈರ್ಯ ಮಾಡ್ತಿದ್ದಳು. ಅವಳು ಈ ಥರ ತಗೊಂಡವಳು ನಮ್ಗೆ ನಿಜವಾಗ್ಲೂ ನಂಬಲಿಲ್ಲ ಮೇಡಮ್. ನನಗೆ ಇಲ್ಲಿ ಬಂದು ನೋಡಿದ್ಮೇಲೆ ನನಗೆ ಅರ್ಥ ಆಯಿತು ಮೇಡಮ್, ಏನಕ್ಕೆ ಹಿಂಗೆ ಮಾಡ್ಕೊಂಡಿದ್ದಾಳೆ ಅಂತಂದ್ಬಿಟ್ಟು. ನನಗೆ ಅಲ್ಲಿವರೆಗೂ ಗೊತ್ತಾಗಲಿಲ್ಲ, ಇಲ್ಲಿ ಬಂದು ನೋಡೋವರೆಗೂ ಗೊತ್ತಾಗಲಿಲ್ಲ. ತುಂಬ ನನಗೆ ನೋವಾಗ್ಬಿಡ್ತು. ಈಗ ನಾರ್ಮಲ್ಲಾಗಿ ಮೇಡಮ್ ನಾವೇ ಒಂದು ಬೇಡದಿರೋ ಟ್ಯಾಬ್ಲೆಟ್ಸ್ ತುಂಗುತ್ತು ಅಂತಂದರೆ ಬೇರೆ ಬೇರೆ ಥರ ಸೈಡ್ ಎಫೆಕ್ಟ್ ಆಗುತ್ತೆ. ಇವಳು 13 ಟ್ಯಾಬ್ಲೆಟ್ಸ್ ತುಂಗಿದ್ದಾರೆ. ಡಾಕ್ಟ್ರು ಹೇಳಿದ್ರು ಇದು ಈಗ ಪ್ರಾಬ್ಲಮ್ಮು ಈಗ ಸ್ವಲ್ಪ ಗೊತ್ತಾಗುತ್ತೆ, ನೋಡೋದು ಮುಂದಕ್ಕೆ ಹೋಗ್ತಾ ಜಾಸ್ತಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಮುಂದಕ್ಕೆ ನಾವು ಅನಲೈಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಡಾಕ್ಟ್ರು ಹೇಳ್ತಾರೆ. ಮೇಯ್ನಾಗಿ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು ಮುಂದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಮೇಡಮ್. ಇವಳು ದಿವ್ಯಾ ಮೇಡಮ್
ಇದು ಕೆ ಆರ್ ನಗರ ಇದರಲ್ಲಿ ಮೇಡಮ್ ಫಸ್ಟು ವರ್ಕ್ ಮಾಡಿದ್ದು. ಒಂದು ಸುಮಾರು ವರ್ಷಗಳು ಅಲ್ಲಿ ವರ್ಕ್ ಮಾಡಿ ಗುಂಗಾಲ್ ಛತ್ರದಲ್ಲಿ ವರ್ಕ್ ಮಾಡಿ ಮೇಡಮ್ ಇಲ್ಲಿ ಬಂದು 1 ವರ್ಷ 10 ತಿಂಗಳಾಗಿದೆ ಮೇಡಮ್. 10 ತಿಂಗಳಿಂದ ಮೇಡಮ್ ನೀವು ಕೇಳ್ಪಟ್ಟಂಗೆ 11 ವರ್ಷ ಸರ್ವಿಸ್ ಅವಳಿಗೆ. 11 ವರ್ಷ ಸರ್ವಿಸಲ್ಲಿ ಇಲ್ಲಿವರೆಗೂ ಒಂದು ಬ್ಯಾಡ್ ಮಾರ್ಕ್ ಇಲ್ಲ ಮೇಡಮ್. ರೀಮಾರ್ಕ್ ಅನ್ನೋದು ಯಾವುದೂ ಇಲ್ಲ ಮೇಡಮ್. ಇಲ್ಲೂ ಸುಧಾ ನಾವು ನಿನ್ನೆ ಒಂದು ವರ್ಣ ಪಂಚಾಯತಿಲಿ ಹೋಗಿ ನಾನು ಸ್ವಲ್ಪ ಕೇಳ್ಪಟ್ಟೆ ಮೇಡಮ್. ಮೆಂಬರ್ ಆಗ್ಬೋದು ಅಥವಾ ಅಲ್ಲಿ ಸದಸ್ಯರಾಗ್ಬೋದು, ಆಮೇಲೆ ಅಧ್ಯಕ್ಷರಾಗ್ಬೋದು, ಅಥವಾ ಅಲ್ಲಿ ಪಂಚಾಯತಿ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇವರು ಜನಗಳಾಗ್ಬೋದು ಮೇಡಮ್. ಇವಳ ಬಗ್ಗೆ ಇತ್ತೀಚೆಗೆ ಯಾವುದೂ ಒಂದು ಬ್ಯಾಡ್ ಒಪಿನಿಯನ್ ಇಲ್ಲ ಮೇಡಮ್. ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಗುಡ್ ಒಪಿನಿಯನ್. ಒಂದು ಇದಕ್ಕೆ ಏನಕ್ಕೆ ಇವಳಿಗೆ ತನಿಖೆ ಮಾಡಬೇಕು ಅಂತ ನಾವು ಕೇಳ್ಪಟ್ಟದ್ದು. ಯಾವುದೋ ಒಂದು 6 ತಿಂಗಳ ಹಿಂದೆ ಯಾವುದೋ ಅವ್ರು ಪತ್ರ ಬರೆದಿದ್ರು ಇವಳ ಮೇಲೆ ಅಲಿಗೇಷನ್ ಮಾಡಿದ್ರು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು 6 ತಿಂಗಳ ಹಿಂದೆ ಪತ್ರನ ಮೇಡಮ್ ಅದು ಯಾರೋ ಬೇರೆಯವರು ಇವಳ ಮೇಲೆ ಒಂದು ಅಲಿಗೇಷನ್ ಮಾಡಿದ್ರು ಮೇಡಮ್. ಅದು ಗೊತ್ತಿಲ್ಲ, ಅದು ಮಾಡಿದರು. ಆ ಇದರಲ್ಲಿ ಮೇಡಮ್ ಇವಳಿಗೆ ಒಂದು 6 ತಿಂಗಳಿಂದ ಈಚೆಗೆ ಮೇಡಮ್ ಏನಂತಂದರೆ ಪ್ರವೀಣ್ ಅಂತ ಅಂದ್ಬಿಟ್ಟು ಒಬ್ಬರು ನರಸೀಪುರ ಪಂಚಾಯತಿಲಿ ಇದು ಮಾಡ್ತಾಯಿದ್ದಾರೆ. ಅವರು ಇವಳಿಗೆ ಏನಂತಂದರೆ ಈ ಜಾಗಕ್ಕೆ ಬರಬೇಕು ಅಂತ ಅವ್ನಿಗೆ ತುಂಬ ಆಸೆ ಐತೆ ಮೇಡಮ್. ಅದನ್ನು ನಮ್ಮ ಜೊತೆ ಡೈರೆಕ್ಟಾಗಿ ಹೇಳಿದ್ಲು. ಅದೇನು ಮುಚ್ಚುಮರೆ ಏನಿಲ್ಲ, ಡೈರೆಕ್ಟಾಗಿ ನಮ್ಮ ಜೊತೆಲಿ ಹೇಳಿದ್ಲು. ನಾವು ಅದು ಬಿಡು ಇಲ್ಲೆಲ್ಲ ನೆಕ್ಸ್ಟ್ ಸಲ ಮುಂದಿನ ಸಲ ಎಲ್ಲ ಮಾಡ್ಕೊಂಡು. ಬಟ್ ಇವಳಿಗೆ ಮೇಡಮ್ ಇರೋಳೊಬ್ಳು ಮೇಡಮ್ ಮನೇಲಿ ಅವ್ರದ್ದು ಯಜಮಾನ್ರಿಲ್ಲ ಮೇಡಮ್, ಎಕ್ಸ್ಪೈರು. ಒಬ್ಳು ಮಗಳು 16 ವರ್ಷ ಮಗ 12 ವರ್ಷ ಮೇಡಮ್. ಮಕ್ಕಳು ಚಿಕ್ಕ ಮಕ್ಕಳು ಮೇಡಮ್. ಅವಳೇ ಓದಿಸ್ತಾ ಇದ್ದಾಳೆ. ಈಗ ಇಲ್ಬಿಟ್ಟು ಈಗ ಜಸ್ಟ್ ಬಂದು 1 ವರ್ಷ 10 ತಿಂಗಳಾಗೈತೆ. 1 ವರ್ಷಕ್ಕೆ ಒಂದೊಂದು ಸಲ ನಾವು ಸ್ಕೂಲ್ ಚೇಂಜ್ ಮಾಡ್ಕೊಂಡು ಹೋಯ್ತು ಅಂತಂದರೆ ನನಗೆ ಏನಾಗುತ್ತೆ ಏನು ಅಂತಂದ್ಬಿಟ್ಟು ತುಂಬ ಭಯಪಟ್ಟಳು ಮೇಡಮ್. ಆ ಥರ ಎಲ್ಲ ಆಗಲ್ಲ ಬಿಡೆ ಅಂತಂದ್ಬಿಟ್ಟು ನಾನು ಸ್ವಲ್ಪ ಧೈರ್ಯಪಟ್ಟು, ನಮ್ಮ ಅಕ್ಕ ಎಲ್ಲ ನಾವೆಲ್ಲ ಧೈರ್ಯಪಡಿಸಿದ್ಮೇಲೆ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ಲು ಮೇಡಮ್. ಇದರಿಂದ ಏನೂ ಇರಲಿಲ್ಲ. ಇತ್ತೀಚೆಗೆ 1 ತಿಂಗಳಿಂದ ಈಚೆಗೆ ಅವಳಿಗೆ ತುಂಬ ಮಾನಸಿಕವಾಗಿ ಸ್ವಲ್ಪ ಕುಗ್ಗೋಕೆ ಥರ ನಾವು, ಯಾಕಂದರೆ ಅವಳು ಮಾತಾಡೋ ರೀತಿ ದಾಟಿನೇ ಚೇಂಜ್ ಆಗಿಬಿಡ್ತು ಮೇಡಮ್. ಯಾಕೆ ಅಂತ ಕೇಳಿದಾಗ ಏನಿಲ್ಲ ಬಿಡು ನಮಗೆ ವರ್ಕ್ ಪ್ರೆಜರ್ ಇರ್ತದೆ ಅಂತ ಹೇಳ್ತಿದ್ಲು. ಇತ್ತೀಚೆಗೆ ಈಗ ಯಾರೋ ಬಂದು ಒಂದು ಆಫೀಸ್ಗೆ ಹೋಗಿದ್ರಂತೆ. ಅಲ್ಲಿ ಹೋಗಿ ಏನೋ ಒಂದು ನಿಮ್ಮ ಮೇಲೆ ಎನ್ಕ್ವೈರಿ ಮಾಡಬೇಕು, ಒಂದು 6 ತಿಂಗಳ ಹಿಂದೆ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂದಿತ್ತು, ಅದ್ರ ಬಗ್ಗೆ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು ಅಂತ ಅಂದ್ಬಿಟ್ಟು ಇದನ್ನು ಸ್ವಲ್ಪ ಹೇಳೋದು. ಯಾಕಂತಂದರೆ ಈಗ ತಿರ್ಗಾ ಮತ್ತೆ ಅವರು ಪ್ರವೀಣ್ ಅಂತ ಹೇಳಿದ್ರಲ್ಲ, ಅವರು ಮತ್ತೆ ಈಗ ಟ್ರೈ ಮಾಡ್ತಾ ಇದ್ದಾರೆ ಒದ್ದೆಗೆ ಬರಬೇಕು ಅಂತ ಅಂದ್ಬಿಟ್ಟು ಇಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಮೇಡಮ್. ಈ ಹೆಣ್ಮಕ್ಳಿಗೆ ಮೇಡಮ್, ಗಂಡು ಮಕ್ಕಳು ಇಲ್ಲಿಂದ ಒಂದು 20 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಎಲ್ಲರೂ ಹೋದ್ರೆ ಮೇಡಮ್ ಬೇಗ ಬರ್ಬೋದು ಮೇಡಮ್. ಅದೇ ಹೆಣ್ಮಕ್ಳಿಗೆ ಸೇಫ್ಟಿ ಇರ್ತಾ ಮೇಡಮ್. ಒಬ್ಬ ಮುಖ್ಯಮಂತ್ರಿ ಒಂದು ಕಾನ್ಸ್ಟಿಟ್ಯೂನ್ಸಿ ಮೇಡಮ್ ಇದು, ನಮ್ಮ ಸಿದ್ದರಾಮಯ್ಯವ್ರ ಕಾನ್ಸ್ಟಿಟ್ಯೂನ್ಸಿ. ಪಾಪ ಅವ್ರು ನಾನು ಕೇಳ್ಕೊಳ್ಳೋದು ಒಂದೇ ಮೇಡಮ್, ಯಾಕಂದರೆ ಹೆಣ್ಮಕ್ಳುಗಳಿಗೆ ರಕ್ಷಣೆ ಕೊಡಬೇಕು. ಯಾಕಂದರೆ ಇಲ್ಲಿಂದ ಅವ್ರು ಇರೋದು ಪಾಪ ದೂರದಲ್ಲಿ ಇರ್ತಾರೆ, ಎಲ್ಲ ಇರ್ತಾರೆ. ಅವ್ರಿಗೆ ಹೆಣ್ಮಕ್ಳುಗಳಿಗೆ ನೀವು ಅಲ್ಲೋಗಿ ಇಲ್ಲೋಗಿ ಅನ್ನೋದು ಹೇಳೋದು ಬದ್ದು ಪಾಪ ಅವ್ರು ಏನು ಕೆಲಸ ಮಾಡ್ಕೊ ಇವ್ರು ಏನಾರು ನೆಗೆಟಿವ್ ಇರ್ತದೆ ಮೇಡಮ್. ನಾವು ಕೇಳ್ಪಟ್ಟ ಮೇಡಮ್ ಇಲ್ಲಿವರೆಗೂ 11 ವರ್ಷದಿಂದ ಇಲ್ಲಿವರೆಗೂ ಒಂದೇ ಒಂದು ರೀಮಾರ್ಕ್ ಇಲ್ಲ ಮೇಡಮ್ ಅವಳಿಗೆ. ಇಲ್ಲ ಮೇಡಮ್, ಇವರು 6 ತಿಂಗಳಿಂದ ಈಚೆಗೆ ಇಲ್ಲಿಗೆ ಬರಬೇಕು ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರಂತೆ ಮೇಡಮ್. ಅದನ್ನು ಸುಬ್ಬ ಕೆಲವೊಬ್ರು ನಾನು ಕೇಳ್ಪಟ್ಟೆ ಮೇಡಮ್. ಇಲ್ಲಿಗೆ ಹೇಗೆ ಮಾಡ್ತಾರೆ ಅಂತ ನಮಗೂ ಅರ್ಥ ಆಗಿಲ್ಲ ಮೇಡಮ್. ಯಾಕಂತಂದರೆ ಇವ್ರನ್ನ ಒಬ್ಬರ ಮಹಿಳಾಧಿಕಾರಿಗಳನ್ನ ಇಷ್ಟೊಂದು ಕೇವಲವಾಗಿ ನಡೆಸ್ಕೊತಾರೆ ಅಂತಂದರೆ ಮೇಡಮ್ ನಿಜವಾಗ್ಲೂ ನನಗೆ ತುಂಬ ಅಳು ಬರ್ತದೆ. ಯಾಕೆಂದ್ರೆ ಮೇಡಮ್ ನಮ್ಮ ಮಗಳು ಚಿಕ್ಕ ಏಜು ಮೇಡಮ್, ಮಗ ಚಿಕ್ಕ ಏಜು ಮೇಡಮ್. ಆ ಮಕ್ಳುಗಳಿಗೆ ಎಜುಕೇಷನ್ ಕೊಡಿಸ್ಬೇಕು, ಎಲ್ಲಿ ಕೊಡಿಸ್ತಲ್ಲ ಮೇಡಮ್. ಒಬ್ಬಂಟಿ ಹೆಂಗ್ಸು ಮೇಡಮ್, ಗಂಡ ಇಲ್ಲ ಮೇಡಮ್, ಯಾರು ಮಾಡ್ತಾರೆ ಮೇಡಮ್? ಮಹಿಳಾ ಆಯೋಗದ ಅಧ್ಯಕ್ಷರು ನಾಗರಾಜ ಚೌಧರಿ ಮೇಡಮ್ ಎಲ್ಲಿದ್ದಾರೆ ಮೇಡಮ್? ನೀವು ದಯವಿಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ ಮೇಡಮ್. ನೀವೆಲ್ಲ ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ ಮೇಡಮ್. ಪಾಪ ಗೌರ್ಮೆಂಟ್ ಎಂಪ್ಲಾಯಿಗಳು ಯಾರು ಬಂದು ನಿಮ್ಮಲ್ಲಿ ಜಾಸ್ತಿ ಕಂಪ್ಲೇಂಟ್ ಕೊಡಲ್ಲ ಮೇಡಮ್. ಇದು ನೀವು ಪರ್ಸ್ನಲ್ ಆಗಿ ನೀವು ಓನಾಗಿ ತಗೊಂಡು ನೀವು ಸುಮೋಟೋ ಕೇಸ್ ತಗೊಂಡು ಇದೊಂದು ಇದು ಮಾಡಿಸಿ ಮೇಡಮ್. ನೀವು ದಯವಿಟ್ಟು ನಾಗಲಕ್ಷ್ಮಿ ಮೇಡಮ್ ನಿಮಗೊಂದು ಬೇಡಿಕೆ ಮೇಡಮ್, ಮನವಿ. ಇದು ಗಮನಕ್ಕೆ ಬಂದಿಲ್ಲ ಅಂದರೆ ಮೇಡಮ್ ಅವ್ರು ಏನಂತಾರೆ ಮೇಡಮ್, ಅವ್ರಿಗೆ ಬೇರೆ ಬೇರೆ ಕೆಲಸಗಳಲ್ಲಿ ಬೇರೆ ದೊಡ್ಡ ಇದ್ರ ಬಗ್ಗೆ ಮಾತ್ರ ಇದು ಮಾಡ್ತಾರೆ ಮೇಡಮ್. ಇದು ಚಿಕ್ಕದಂತ ಅಂದ್ಕೊಂಡಿರ್ಬೋದು ಅಂತ ನನ್ನ ಅನಿಸಿಕೆ ಮೇಡಮ್. ಇದು ಚಿಕ್ಕದಂತ ಅವ್ರ ಅಭಿಪ್ರಾಯ ಇರ್ಬೋದು ಅಂತ ನನ್ನ ಇದು ಮೇಡಮ್. ಅವ್ರು ಏನಿಲ್ಲ ಮೇಡಮ್, ಇವರು ನಿಮ್ಮ ಥರ ಮಹಿಳೆ ಮೇಡಮ್, ದಯವಿಟ್ಟು ಇವ್ಳಿಗೊಂದು ನ್ಯಾಯ ಕೊಡಿಸ್ಕೊಡಿ ಮೇಡಮ್. ಯಾಕಂದರೆ ಬಂದು ಅವಳು ಮೇಡಮ್ ಸಸ್ಪೆಂಡ್ ಮಾಡೋವಂಥ ಕೆಲಸ ಏನು ಮಾಡೋಣ ಮೇಡಮ್? ಬಂದು ಅವಳಿಗೆ ಸಸ್ಪೆಂಡ್ ಮಾಡ್ತೀವಿ ಅನ್ನೋದೊಂದು ಮಾತು ಬಂತು ಅಂತಾರೆ ಮೇಡಮ್. ನಮಗೆ ಬೇರೆ ಮುಖಾಂತರ ಕೇಳ್ಪಟ್ಟೆ. ದಯವಿಟ್ಟು ಅದನ್ನೇ ಮೇಡಮ್ ಹೇಳ್ಬೇಕು ಮೇಡಮ್. ಅವರು ಕೆಲಸ ಚೆನ್ನಾಗಿ ಮಾಡ್ತಾಯಿದ್ರೆ ವರ್ಣದಲ್ಲಿ ಬಂದು ಕೇಳಬೇಕು ಮೇಡಮ್. ಅವರು ವರ್ಣದಲ್ಲಿ ಬಂದು ಕೇಳಬೇಕು, ಮೆಂಬರ್ಗಳು ಕೇಳಬೇಕು, ಅಧ್ಯಕ್ಷಗಳು ಕೇಳಬೇಕು, ಅಥವಾ ಪಂಚಾಯತಿ ಎಂಪ್ಲಾಯ್ಗಳು ಕೇಳಬೇಕು ಮೇಡಮ್. ಯಾರಾದರೂ ಇವ್ನ ಬಗ್ಗೆ ದೂರು ಕೊಡ್ತಾ ಇದ್ದಾರೆ, ಇದು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ದಯವಿಟ್ಟು ಇದೊಂದು ಗಮನ ಹರಿಸಿ ಮೇಡಮ್. ನಿಮಗೆ ನನ್ನ ಕಡೆಯಿಂದ ಮನವಿ ಮೇಡಮ್. ಈಗ ಪರವಾಗಿಲ್ಲ ಮೇಡಮ್, ಪರವಾಗಿಲ್ಲ, ಈಗ ಚೇತರಿಸ್ಕೊತಾ ಇದ್ದಾರೆ. ಬಟ್ ಏನಂತಂದರೆ ಈಗ ನಾರ್ಮಲಾಗಿ ಇನ್ನೂ ನಾವು ಡಾಕ್ಟ್ರ್ ಹೇಳಿದರೆ ಇನ್ನೂ
3 ವೀಕ್ಸು ಯಾರ ಜೊತೆಲೂ ಜಾಸ್ತಿ ಇದು ಮಾಡೋಕೆ ಹೋಗ್ಬೇಡಿ, ಫ್ರೀ ಆಗಿ ಬಿಡೋಕೆ ಹೋಗ್ಬೇಡಿ. ಯಾಕಂದರೆ ಅವಳಿಗೆ ಮೆಂಟಲಿ ಟಾರ್ಚರ್ ಆಗಿಬಿಡ್ತದೆ, ಜಾಸ್ತಿ ಮಾತಾಡೋಕೆ ಹೋಗ್ಬೇಡಿ. ಯಾಕಂದರೆ ಮೇಡಮ್ ನಾನು ಒಂದು ಇದರಲ್ಲಿ ನಿಮಗೆ ಹೇಳ್ಬೇಕು ಅಂತಂದರೆ ಮೇಡಮ್, ಅವಳು ಎಲ್ಲ ಇದರಲ್ಲೂ ತುಂಬ ಧೈರ್ಯಶಾಲಿ ವ್ಯಕ್ತಿ ಮೇಡಮ್. ನಮಗೆ ಧೈರ್ಯ ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿ ಅವಳಿಗೆ ಸೂಸೈಡ್ ಅಟೆಂಪ್ಟ್ ಮಾಡಿದ್ರೆ ಅಂದರೆ ಅವಳಿಗೆ ಯಾವ ರೀತಿ ಮೆಂಟಲಿ ಟಾರ್ಚರ್ ಕೊಟ್ಟಿರಬೇಕು ಅಂತ ನಮಗೆ ಬೇಜಾರಾಯ್ತೈತೆ ಮೇಡಮ್. ಅವಳು ನಮಗೆ ಬಂದು ಬೈತಿಲ್ಲ ಮೇಡಮ್. ಒಂದು ಮಗು ಇದೆ, ಹೆಣ್ಮಗು ಇದೆ ಮೇಡಮ್, ಒಂದು ಗಂಡು ಮಗು ಇದೆ. ಆ ಮಕ್ಕಳು ಪರಿಸ್ಥಿತಿ ಬಿಟ್ಬಿಟ್ಟು ಇವಳು ಸೂಸೈಡ್ ಅಟೆಂಪ್ಟ್ ಮಾಡ್ತೀನಿ ಅಂತಂದರೆ ಇವಳನ್ನು ಎಷ್ಟು ಟಾರ್ಚರ್ ಮಾಡಿರಬೇಕು ಅಂತ ನನಗೆ ನೀವೇ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಒಂದು ಹೆಣ್ಮಗು, ಒಂದು ಗಂಡು ಮಗು ಇದೆ ಮೇಡಮ್. ಈಗ ಓದ್ತಾ ಇದ್ದಾರೆ ಮೇಡಮ್ ಅವರು. ಆ ಮಕ್ಕಳುಗಳು ಬಿಟ್ಬಿಟ್ಟು ನಾನು ಸಾಯಬೇಕು ಅಂತಂದರೆ ಅವಳು ಯಾವ ರೀತಿ ಡಿಸೈಡ್ ಮಾಡಿದ್ದಾಳೆ ಅಂತಂದರೆ ನನಗೆ ಅದು ಕೇಳಿದ್ರೆ ನನಗೆ ಆಶ್ಚರ್ಯ ಆಯ್ತೈತೆ. ನಮ್ಗೆ ಕಳ್ಕೊಳಕ್ಕಾಯ್ತಲ್ಲ ಮೇಡಮ್ ನಮಗೆ. ಇಲ್ಲ ಮೇಡಮ್. ನಾನು ದಯವಿಟ್ಟು ಈ ಸರ್ಕಾರಕ್ಕೂ ಒಂದು ಮನವಿ ಮೇಡಮ್, ಮಹಿಳಾ ಒಂದು ಯಾರ್ಯಾರು ಇದ್ದಾರೆ ಮೇಡಮ್, ಎಲ್ಲರಿಗೂ ಕೆಲಸ ಮಾಡ್ದದ್ರಾಗ ಬೇಡ ಮೇಡಮ್. ನೀವು ಹೇಳ್ದಂಗೆ ಎಲ್ಲರೂ ಕೆಲಸ ಮಾಡದೇ ಇಲ್ಲ ಅಂತಂದರೆ ಅವಳು ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಬೇಡ ಮೇಡಮ್. ಕೆಲಸ ಮಾಡುವಂಥ ಇಂಥ ವ್ಯಕ್ತಿಗಳಿಗೆ ನೀವು ದೂರ ಕಡೆ ಹಾಕೋದು, ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಬೆದರಿಕೆ ಹಾಕೋದು ಅಥವಾ ಇನ್ನೊಂದು ಮಾಡೋದು, ಇದೆಲ್ಲ ದಯವಿಟ್ಟು ಮಾಡೋಕೆ ಹೋಗ್ಬಿಡು. ದಯವಿಟ್ಟು ನಾನು ಎಲ್ಲ ಒಂದು ನಮ್ಮ ಮೇಲಧಿಕಾರಿಗಳು ಕೇಳ್ತಾ ಇರೋದು ಅವ್ರಿಗೆ, ದಯವಿಟ್ಟು ಈ ಕೆಲಸ ಮಾಡಬೇಡಿ ಯಾರಿಗೂ ನೀವು. ಯಾಕಂದರೆ ನಿಮ್ಮ ಅಕ್ಕ ತಂಗಿರು ಅಂತ ತಿಳ್ಕೊಳ್ಳಿ, ನಿಮ್ಮ ಅಕ್ಕ ತಂಗಿರು, ನಿಮ್ಮ ಅಮ್ಮ ಇವರು ಅಂತ ತಿಳ್ಕೊಳ್ಳಿ ಮೇಡಮ್. ಕಂಪ್ಲೇಂಟು ಮೇಡಮ್ ಅವರು ಇನ್ನೂ ಚೇತರಿಸ್ಕೊಂಡಿಲ್ಲ ಮೇಡಮ್. ನಾವು ಯಾರ ಮೇಲೆ ಅಂತ ಕೊಡೋದು ಮೇಡಮ್. ನಮಗೆ ಅದು ತುಂಬ ಕೆಲಸ ಕಳಿಸ್ಬೇಕು ಅಂದ್ರೇ, ಯಾಕಂದರೆ ವಿಧಿ ಇಲ್ಲ ಮೇಡಮ್. ಒಂದು ಮಗು 2 ಮಕ್ಕಳು ಸಾಕ್ಬೇಕು ಮೇಡಮ್. ಅವಳು 2 ಮಕ್ಕಳು ಸಾಕ್ಬೇಕು. ಅವಳು ವಿಧಿ ಕೆಲಸಕ್ಕೆ ಹೋಗ್ಲೇಬೇಕು. ಅವಳು 2 ಮಕ್ಕಳು ಸಾಕ್ಲೇಬೇಕು. ಯಾಕಂದರೆ ಗಂಡ ಇಲ್ಲ ಅವಳಿಗೆ ಮೇಡಮ್, ಗಂಡ ಇಲ್ಲ, 2 ಮಕ್ಕಳು ಸಾಕಬೇಕು, ವಿಧಿ ಇಲ್ಲ. ಮುಂದೆ ಏನೇನು ಟಾರ್ಚರ್ ಕೊಡ್ತಾರೆ ಮೇಡಮ್, ಏನಾರು ಟಾರ್ಚರ್ ಈಗಲೇ ಇದು ಮಾಡಿರಲ್ಲ. ಏನಾರು ಮುಂದೆ ಏನಾರು ಅಥವಾ ಅನಾಹುತ ಆಯಿತು ಅಂತಂದರೆ ಈ ಮೇಲಧಿಕಾರಿಗಳೇ ಕಾರಣ ಮೇಡಮ್. ಮುಂದೆ ಏನಾರು ಇವರು ಮುಂದೆ ಇದೇ ಥರ ರಿಪೀಟ್ ಆಯಿತು ಅಂದರೆ ಮೇಡಮ್, ಇವ್ರ ಮೇಲಧಿಕಾರಿಗಳೇ ಕಾರಣ ಮೇಡಮ್. ಯಾಕಂದರೆ ಅವರ ಪಂಚಾಯತಿ PDO ಸುದಾ ಒಳ್ಳೆ ಏನೂ ಇಲ್ಲ, ಸಮಸ್ಯೆ ಇಲ್ಲ ಅಂತ ಹೇಳ್ತಾವ್ರೆ. ಅವರು ಅಲ್ಲಿಗೆ ವರ್ಕ್ ಮಾಡೋರು PDO ಇಂದ ಹಿಡಿದು, ಕಂಪ್ಯೂಟರ್ ಆಪ್ರೇಟ್ರಿಂದ ಹಿಡಿದು, ವಾಟರ್ ಮ್ಯಾನಿಂದ, ಬಿಲ್ ಕಲೆಕ್ಟರಿಂದ ಹಿಡಿದು ಮೇಡಮ್, ಅವರ ಮೆಂಬರ್ಸ್ಗಳಿಂದ, ಪಂಚಾಯತಿ ಮೆಂಬರ್ಸ್ಗಳಿಂದ ಯಾರು ಸುದಾ ಮೇಡಮ್ ಯಾರು ಸುದಾ ಅವ್ರ ಮೇಲೆ ಅಲಿಗೇಷನ್ ಮಾಡಿಲ್ಲ ಮೇಡಮ್. ಎಲ್ಲ ಕೆಲಸ ಮಾಡ್ತಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಮೇಡಮ್. ಏನಿಲ್ಲ ಮೇಡಮ್ ಅಲ್ಲಿ ಈಗ ಪ್ರೆಸೆಂಟ್ ಏನಿಲ್ಲ ಮೇಡಮ್. ಈಗ ಯಾಕೆಂದರೆ ಮೇಲಧಿಕಾರಿಗಳಿಗೆ ಇಂಪ್ಲೇಸ್ ಮಾಡ್ತಾ ಇರೋದು ಯಾರು ಅಂತಂದರೆ ಮೇಡಮ್ ಈ ಪ್ರವೀಣ್ ಆ ಜಾಗಕ್ಕೆ ಬರಬೇಕು ಅನ್ನೋದೊಂದು ಇಂಟೆನ್ಷನಿಂದ ಈ ಕೆಲಸ ಮಾಡ್ತಾರೆ ಮೇಡಮ್. ಇವರು ಬಂದು ಸಿಟಿಲಿ ಸೇರಬೇಕು, ಈ ಹೆಣ್ಮಕ್ಳು ದೂರದ ಹಳ್ಳಿಗೆ ಹೋಗ್ಬೇಕು ಮೇಡಮ್. ಇದು ಯಾವ ನ್ಯಾಯ ಮೇಡಮ್? ಇದು ಯಾವ ನ್ಯಾಯ ಹೇಳಿ? ಇದು ಹೆಣ್ಮಕ್ಳು ದೂರದ ಹಳ್ಳಿಲಿ ಹೋಗಿ ಕೆಲಸ ಮಾಡ್ಬೇಕಂತೆ, ಇವರು ಸಿಟಿಗೆ ಹತ್ರ ಇರೋ ಇದರಲ್ಲಿ ಗಂಡು ಮಕ್ಳುಗಳಿಗೆ ಬಂದು ಕೆಲಸ ಮಾಡೋದು, ಇದು ಯಾವ ನ್ಯಾಯ ಮೇಡಮ್? ಇದು ಅದು ಸಿದ್ದರಾಮಯ್ಯನ ಕಾನ್ಸ್ಟಿಟ್ಯೂನ್ಸಿ ಅವರೇ. ಪಾಪ ಸಿದ್ದರಾಮಯ್ಯನ ನಾವು ಅವ್ರ ಬಗ್ಗೆ ನಾವೇನು ಅಲಿಗೇಷನ್ ಮಾಡಲ್ಲ ಮೇಡಮ್. ಯತೀಂದ್ರ ಸಾಹೇಬ್ರ ಬಗ್ಗೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ನಾವೇನು ಈಗ ಅಲಿಗೇಷನ್ ಮಾಡೋಕ್ಕೆ ಅಂತಂದರೆ ಪಾಪ ಅವ್ರಿಗೂ ಒಂದು ಇದರಿಂದ ಮುಖಾಂತರಿಂದನೇ ಅಲ್ಲಿ ಬಂದು ದಿವ್ಯ ಇದು ಮಾಡಿದ್ದು. ಪಾಪ ಅವ್ರ ಬಗ್ಗೆ ನಮಗೇನು ಇದಿಲ್ಲ ಮೇಡಮ್. ಅವ್ರ ಮನವಿ ಮೇಡಮ್, ನಿಮ್ಮ ಅಧಿಕಾರಿಗಳನ್ನ ಸಾಹೇಬ್ರಿಗೆ ಹೇಳೋದು ಒಂದೇ ಒಂದು, ನಿಮ್ಮ ಅಧಿಕಾರಿಗಳನ್ನ ದಯವಿಟ್ಟು ಈ ಥರ ಈ ಟ್ರಾನ್ಸ್ಫರ್ ವಿಚಾರದಲ್ಲಿ ದಯವಿಟ್ಟು ಯಾರನ್ನೂ ಈಗ ಪ್ರೀ ಮೆಚ್ಯೂರ್ ಮೇಡಮ್, ಇನ್ನೂ ಅದು 1 ವರ್ಷ 10 ತಿಂಗಳಾಗಿತ್ತೆ ಮೇಡಮ್. ಈಗಲೇ ಟ್ರಾನ್ಸ್ಫರನ್ನು ವಿಚಾರ ಹಾಕಬೇಕು ಮೇಡಮ್. ಇವರು ದಿವ್ಯಕ್ಕಾಗಿದೆ ಅಂತ ಅಂದ್ಬಿಟ್ಟು ನಾನು ಕೇಳ್ತಲ್ಲ ಮೇಡಮ್. ಇದು ನಮ್ಮ ಕರ್ನಾಟಕದಲ್ಲಿರೋ ಯಾವ ಮಹಿಳಾ ಅಧಿಕಾರಿಗಳು ಎಲ್ಲೆಲ್ಲಿದ್ದಾರೆ ಅವ್ರ ಪರವಾಗಿ ಮೇಡಮ್ ನಾನು ಕೇಳ್ಕೊತಾರೆ, ಅವ್ರ ಪರವಾಗಿ. ಯಾಕಂದರೆ ಈ ಹೆಣ್ಮಕ್ಳುಗಳು ಮೇಡಮ್ ಎಲ್ಲಿ ದೂರದ ಎಲ್ಲರೂ ಮಾಡ್ಬೇಕು, ಸಮಾನವಾಗಿರ್ಬೇಕು ಅಂತ ಕೇಳ್ತಾರೆ ಮೇಡಮ್. ದೂರದ ಹಳ್ಳಿಗಳ್ಗೆ ಹಾಕ್ಬಿಟ್ರೆ ಮೇಡಮ್ ಎಲ್ಲ ಇದು ಮಾಡ್ತಾರೆ, ಸೇಫ್ಟಿನೇ ಇರೋಲ್ಲ. ಇವ್ರು ಸೇಫ್ಟಿ ಕೊಡ್ತಾರೆ ಮೇಡಮ್. ಹಳ್ಳಿಗಳು ಕಳಿಸಿದ್ರೆ ಮೇಡಮ್, ದೂರದಿಂದ ಸ್ವಂತ ಗಂಡ ಇಲ್ಲ ಮೇಡಮ್, ಯಾರು ಬಂದು ಕರ್ಕೊಬರ್ತಾರೆ ಮೇಡಮ್? ನಾವು ರಿಲೇಷನ್ ಎಷ್ಟು ದಿನ ಬರ್ತೀವಿ ಮೇಡಮ್ ನಾವು? ಚಿಕ್ಕ ಮಕ್ಕಳು ಇದ್ದಾರೆ ಮೇಡಮ್, ಆ ಮಕ್ಕಳು ಎಜುಕೇಷನ್ ಮಾಡಿಸ್ಬೇಕು, ಬಂದು ಅಲ್ಲಿಂದ ದೂರದಿಂದ ಬಂದು ಮಕ್ಕಳು ರೆಡಿ ಮಾಡಬೇಕು, ಅವ್ರಿಗೆ ಎಲ್ಲ ರೆಡಿ ಮಾಡಬೇಕು ಅಂತಂದಾಗ ತುಂಬ ಕಷ್ಟ ಆಗುತ್ತೆ ಮೇಡಮ್. ಇದು ಮಾನವೀಯ ಸಂದೇಶದ ಜನವಾಹಿನಿ.